ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಯಾಣ ಅಂದರೆ ಯಾರಿಗಿಷ್ಟ ಆಗಲ್ಲ. ದೇಶ ವಿದೇಶ ಸುತ್ತೋ ಅವಕಾಶ ಸಿಕ್ಕರೆ ಬಿಟ್ಬಿಡ್ತೀವ. ಆದರೆ ವಿದೇಶಗಳಿಗೆ ಹೋದಾಗ ನಾವು ಹೇಗಿರಬೇಕು, ಅಲ್ಲಿಯ ಒಂದು ಸಂಸ್ಕೃತಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಪ್ರತಿಯೊಂದು ಅಂಶವನ್ನು ಹೇಗೆ ಗಮನಿಸಬೇಕು, ನಮ್ಮ ಅನುಭವ ಸದಾಕಾಲ ನೆನಪಿನಲ್ಲಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕು, ಈ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ವೀಕ್ಷಕರೇ, ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿ ಗೆಸ್ಟ್ ಮತ್ತಾರೋಲ್ಲ, ಡಾಕ್ಟರ್ ಮಮತಾ ಸಾಗರ್. ಇವರು ಕನ್ನಡ ಪ್ರೊಫೆಸರ್ ಹೌದು, ಕವಿಯತ್ರಿ ಹೌದು, ನಾಟಕಕಾರರು, ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ದೇಶ ವಿದೇಶಗಳನ್ನು ಸುತ್ತಿದ್ದಾರೆ. ಹೇಗಿತ್ತು ಅನುಭವ ಕೇಳೋಣ ಬನ್ನಿ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಮೊದಲೇದಾಗಿ ನೀವು ಕನ್ನಡ ಪ್ರೊಫೆಸರ್, ಕವಿಯತ್ರಿ ಹೌದು, ನಾಟಕಕಾರರು ಹೌದು, ದೇಶ ವಿದೇಶಗಳಿಗೆ ನಿಮಗೆ ಆಹ್ವಾನ ಬರುತ್ತೆ. ಸೊ ಕನ್ನಡ ಪ್ರೊಫೆಸರ್ ಆಗಿ ಅವನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಯಾವುದಾದ್ರೂ ಒಂದು ನಿರ್ದಿಷ್ಟ ಕಾವ್ಯ ಕಮ್ಮಟಕ್ಕೆ ಅಥವಾ ಕಾವ್ಯ ಹಬ್ಬಕ್ಕೆ ನನ್ನನ್ನು ಆಹ್ವಾನಿಸಿದರೆ ಅದು ಭಾರತವನ್ನು ಪ್ರತಿನಿಧಿಸ್ತಿರ್ತೀನಿ, ಕರ್ನಾಟಕವನ್ನು ಪ್ರತಿನಿಧಿಸ್ತಿರ್ತೀನಿ, ನನ್ನ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸ್ತಿರ್ತೀನಿ, ಕನ್ನಡ ಭಾಷೆಯನ್ನು ಪ್ರತಿನಿಧಿಸ್ತಿರ್ತೀನಿ, ಮತ್ತು ಕನ್ನಡ ಭಾಷೆ ಭಾರತವನ್ನು ಪ್ರತಿನಿಧಿಸ್ತಾ ಇರುತ್ತೆ. ಸೊ ಆದ್ದರಿಂದ ಇದು ಭಾಳ ವಿಶೇಷವಾದ ಒಂದು ಆಹ್ವಾನ ಅಂತ ಅಂದ್ಕೋಬೇಕು. ಮತ್ತು ನನ್ನ ಆಹ್ವಾನಗಳು ಸಾಧಾರಣವಾಗಿ ನಮಗೆ ರಜಾ ಇರೋ ಟೈಮ್ನಲ್ಲಿ ಬರೋದ್ರಿಂದ ಯಾವ ಟೀಚಿಂಗಿಗೆ ಯಾವ ಅಡೆತಡೆನೂ ಆಗೋಲ್ಲ. ಯಾಕಂದರೆ ಹೋದ ಕಡೆ ಎಲ್ಲ ಕನ್ನಡದಲ್ಲಿ ಪದ್ಯ ಓದ್ತಾ ಇರ್ತೀವಿ. ಆಮೇಲೆ ಅದರ ಭಾಷಾಂತರಗಳು ಇಂಗ್ಲೀಷಲ್ಲಿರ್ಬೋದು, ಅಥವಾ ಆ ದೇಶ ಭಾಷೆ ಸ್ಪ್ಯಾನಿಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಅಥವಾ ಸ್ಲೋವೇನಿಯನ್ ಇರ್ಬೋದು, ಆ ದೇಶ ಭಾಷೆಯಲ್ಲಿ ಭಾಷಾಂತರ ಆಗಿರೋದನ್ನು ಓದ್ತಾರೆ. ಈ ಪುಸ್ತಕನ ಗಲೀಸಿಯನ್ ಅನ್ನುವಂಥ ಭಾಷೆಗೆ ಭಾಷಾಂತರ ಆಗಿರೋವಂಥ ನನ್ನ ಕವಿತೆಗಳಿದು. ಗಲೀಸಿಯನ್ ಭಾಷೆಯ ಪುಸ್ತಕ ಇದು. ಯೊಲಾಂಡಾ ಕಾಸ್ತಾನ್ಯೋ ಅನ್ನೋಂಥ ಕವಿ ಇದನ್ನು ಎಡಿಟ್ ಮಾಡಿದ್ದಾರೆ. ನನಗೆ ನನ್ನ ಕವಿತೆಗಳು ಕನ್ನಡದಲ್ಲಿ ಪ್ರಿಂಟ್ ಆದಾಗ ಭಾಳ ಹೆಮ್ಮೆ ಆಗುತ್ತೆ. ಮತ್ತು ಈ ಪುಸ್ತಕ ಸರ್ಬಿಯನ್ ಭಾಷೆಯಲ್ಲಿ ಇರೋವಂಥದ್ದು. ಈ ಕಡೆ ಸರ್ಬಿಯನ್ ಭಾಷೆ ಇದೆ, ಈ ಕಡೆ ಕನ್ನಡದಲ್ಲಿ ಕವಿತೆ ಇದೆ. ಈ ಸಿ ಡಿಯನ್ನು ಲೈಕ್ ದಿಸ್ ಸಾಂಗ್, ಅ ಕಲೆಕ್ಷನ್ ಆಫ್ ಪೋಯಮ್ಸ್, 2005 ನಾನು ಮಾಡಿದ್ದಿದ್ದನ್ನು. ಸೌತ್ ಆಫ್ರಿಕಾಕ್ಕೆ ಹೋಗ್ಬೇಕಾದ್ರೆ ನನಗೆ ಸೌತ್ ಆಫ್ರಿಕಾಗೆ ಹೋಗಬೇಕಾದ್ರೆ ಮೊದಲು ಅನಿಸಿದ್ದು, ಅಲ್ಲಿ ಹೋಗಿ ನಾನು ಕನ್ನಡ ಓದಿದ್ರೆ ಯಾರಿಗೆ ಅರ್ಥ ಆಗುತ್ತೆ ಅಂತ. ಆ ಟೈಮ್ನಲ್ಲಿ ಈ ಸಿ ಡಿ ಮಾಡಿದೆ. ಅದರಿಂದ ಒಂದು ರೀತಿಯಲ್ಲಿ ಕನ್ನಡವನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಕ್ಕಿರೋದು ಇಷ್ಟೊಂದು ಸಲ ನನ್ನ ಅದೃಷ್ಟ ಅಂತ ನಾನು ಹೇಳಬೇಕು. ಸೊ ನೀವು ಇಲ್ಲಿವರೆಗೂ ಅಂದರೆ ಯಾವೆಲ್ಲ ದೇಶಗಳಿಗೆ ಭೇಟಿ ಕೊಟ್ಟಿದ್ದೀರಾ? ಹೇಗಿತ್ತು ನಿಮ್ಮದು ಅಲ್ಲಿನ ಜರ್ನಿ ಅನುಭವ? ತುಂಬ ಅಪರೂಪದ ದೇಶಗಳಿಗೆ ನನಗೆ ಆಹ್ವಾನ ಬಂತು. ಸೌತ್ ಆಫ್ರಿಕಾಕ್ಕೆ ಹೋಗಿದ್ದೀನಿ ನಾನು, ಕ್ಯೂಬಾಗೆ ಹೋಗಿದ್ದೀನಿ, ಕೊಲಂಬಿಯಾಗೆ ಹೋಗಿದ್ದೀನಿ. ಕೊಲಂಬಿಯಾ ಅಂದರೆ ಲ್ಯಾಟಿನ್ ಅಮೆರಿಕನ್ದಲ್ಲಿರುವಂಥ ಕೊಲಂಬಿಯಾ. ಆಮೇಲೆ ನಿಕರಾಗ್ವಾಗೆ ಹೋಗಿದ್ದೀನಿ, ವಿಯೆಟ್ನಾಮ್ಗೆ ಹೋಗಿದ್ದೀನಿ. ಹೀಗೆ ಸುಮಾರಷ್ಟು ಅಪರೂಪದ ದೇಶಗಳಿಗೆ ಹೋಗಿದ್ದೀನಿ ನಾನು. ಮತ್ತು ಅಲ್ಲಿ ಅನುಭವ ಕೂಡ ಭಾಳ ಅಪರೂಪವಾದ್ದು. ಉದಾಹರಣೆಗೆ ನನಗೆ ಸೌತ್ ಆಫ್ರಿಕಾದಲ್ಲಿ ಆದ ಅನುಭವಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ಅನುಭವ ಕ್ಯೂಬಾದಲ್ಲಾಗುತ್ತೆ, ಅಥವಾ ನಿಕರಾಗ್ವಾದಲ್ಲಾಗತ್ತೆ, ಅಥವಾ ಇನ್ಯಾವುದೋ ಒಂದು. ಅದು ಭಾಷೆಯನ್ನು ನೀವು ಜನ ಆಡೋ ಭಾಷೆಯನ್ನು ಕೇಳಿಸ್ಕೊಳ್ಳೋದ್ರಿಂದ ಹಿಡಿದು ನಿಮ್ಮ ಕವಿತೆ ಭಾಷಾಂತರ ಆಗಿ ಅಲ್ಲಿ ಕಾವ್ಯ ಹಬ್ಬದಲ್ಲಿ ಪ್ರತಿನಿಧಿಗೊಳ್ಳುತ್ತಲ್ಲ, ಅಲ್ಲಿವರೆಗೆ ಅನುಭವಗಳು ವಿಭಿನ್ನ. ಅಪರೂಪದ ಜನಗಳನ್ನು ಮೀಟ್ ಮಾಡ್ತೀವಿ, ಅಪರೂಪದ ಜಾಗಗಳಿಗೆ ಹೋಗ್ತೀವಿ, ವಿಚಿತ್ರವಾದ ಕೆಲವು ನೆನಪುಗಳನ್ನು ಉಳಿಸ್ಕೊಂಡು ಬರ್ತೀವಿ. ನನಗೆ ಭಾಳ ಇಷ್ಟ ಟ್ರಾವೆಲ್ ಮಾಡೋಕ್ಕೆ. ಪ್ರತಿ ನಿಮಿಷವೂ, ಪ್ರತಿ ಕಾಲಘಟ್ಟವೂ, ಪ್ರತಿ ಗಳಿಗೆಯೂ ನಿಮ್ಮ ಪ್ರಯಾಣ ಇದೆಯಲ್ಲ, ಈ ನಿಮಿಷದಿಂದ ಆ ನಿಮಿಷದವರೆಗೆ ಇರುವಂಥ ಅನುಭವ ಇದೆಯಲ್ಲ, ಅದು ಪ್ರಯಾಣ. ಅಥವಾ ಮೊದಲನೇ ಸಾರಿ ನಾವು ಕಂಡರಿಯದ ಭಾಷೆಯ ಮಧ್ಯದಲ್ಲಿ ಎತ್ಕೊಂಡೋಗಿ ಬಿಟ್ಬಿಟ್ಟು ಎಲ್ಲೂ ಕನ್ನಡ ಕೇಳಿಸಲ್ಲ, ಅಥವಾ ಇಂಗ್ಲೀಷು ಕೇಳಿಸಲ್ಲ. ಅಂಥ ಒಂದು ಪರಿಸ್ಥಿತಿ ಬಂದಾಗ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಯಾವುದೋ ಒಂದು ಕಡೆ ನಾವು ನಮಗೆ ಇಂಗ್ಲೀಷ್ ಬಂದುಬಿಟ್ರೆ ದೇಶ ಆಳ್ಕೊಂಬರ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಯಾವುದೋ ಒಂದು ಕ್ಯೂಬಾದಲ್ಲೋ ಅಥವಾ ಲ್ಯಾಟಿನ್ ಅಮೆರಿಕನ್ ಕಂಟ್ರಿನಲ್ಲೋ ಹೋಗಿ ಬರೀ ಸ್ಪ್ಯಾನಿಷ್ ನಿಮ್ಮ ಕಿವಿ ಕೇಳಿಸ್ತಾ ಇದ್ದಾಗ, ಎಲ್ಲ ಒಂದು ಕಡೆ ನಿಮ್ಗೆ ಏನು ಅರ್ಥ ಆಗಲ್ಲ ಅಂತ ಅನ್ನಿಸಿದಾಗ ನಾವು ಎಷ್ಟು ನಾಲಾಯಕ ಅಂತ ಗೊತ್ತಾಗುತ್ತೆ. ಅಥವಾ ನಮಗಿಂತ ಅದ್ಭುತವಾಗಿರುವಂಥ ಬೇರೆ ಸಂಸ್ಕೃತಿಗಳಿದೆ, ಬೇರೆ ಭಾಷೆಗಳಿದೆ, ಬೇರೆ ಸಾಹಿತ್ಯಗಳಿದೆ, ಬೇರೆ ಅನುಭವಗಳಿದೆ ಅಂತ ಗೊತ್ತಾದಾಗ ಆ ಅನುಭವವನ್ನು ನಮ್ಮದು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಡರ್ಬನ್ ಅನ್ನುವಂಥ ಊರಿನಲ್ಲಿ ಇಡೀ ಡರ್ಬನ್ನಿನ ಬೇರೆ ಬೇರೆ ಮ್ಯೂಸಿಕ್ ಬ್ಯಾಂಡ್ಗಳು ಬಂದು ಆ ಒಂದು ನಿರ್ದಿಷ್ಟ ಜಾಗದಲ್ಲಿ ಪರ್ಫಾರ್ಮ್ ಮಾಡ್ತವೆ. ಅಲ್ಲಿ ಒಂದು ಓಪನ್ ಗ್ಯಾಲರಿ ಥರ, ಈ ಫುಟ್ಬಾಲ್ ಸ್ಟೇಡಿಯಂ ಎಲ್ಲ ಇರ್ತಲ್ಲ ಆ ಥರ ಎಲ್ಲ ಕೂತ್ಕೊಂಡಿದ್ವಿ, ಒಟ್ಟಿಗೆ ಎಲ್ಲರೂ ಕೂತಿದ್ವಿ. 2 ಗಳಿಗೆ ಆದಮೇಲೆ ನನಗೆ ಸಡನ್ನಾಗಿ ರಿಯಲೈಸ್ ಆಯಿತು, ಅಷ್ಟು ಕಪ್ಪು ಜನಗಳ ಮಧ್ಯದಲ್ಲಿ ನಾನು ಕೂತಿದ್ದೆ.
ಅದ್ಭುತವಾದ ಮ್ಯೂಸಿಕ್ಕು. ಆ ನಿಮಿಷ ನನಗೆ ಎಂಥ ಅವಮಾನ ಆಯಿತು ಅಂತ ಹೇಳಿದ್ರೆ, ನನ್ನ ಬಣ್ಣ ಅಂದರೆ ನಮಗೆ ಏನು ಹೇಳ್ಕೊಟ್ಟಿದ್ದು, ಬೆಳ್ಳಗಿದ್ರೆ ಚೆನ್ನಾಗಿರ್ತಾರೆ ಅಂತ ನಮಗೆ ಹೇಳಿ ಬೆಳೆಸಿರ್ತಾರೆ. ಅಷ್ಟು ಸುಂದರವಾಗಿರುವಂಥ, ಅಷ್ಟು ಚೆನ್ನಾಗಿರುವಂಥ ಕಪ್ಪು ಜನಗಳ ಮಧ್ಯ ಕೆಟ್ಟದಾಗಿ ಒಂದು ಬಿಳಿ ಮಚ್ಚೆ ಕೊಳಕಿಟ್ಟಂಗೆ ನಾವು ಕೂತಿರ್ತೀವಿ. ಅಂದರೆ ಐ ಮೀನ್ ಯುನೋ, ಬಣ್ಣ ಅಂದರೆ ರೇಸಿಸಮ್ ಅನ್ನೋದು ಎಷ್ಟು ಪವರ್ಫುಲ್ಲಾಗಿ ನಮ್ಮ ಮೇಲೆ, ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಒಂದು ನಿಮಿಷ ನನಗೆ ಎದೆ ಬಡ್ತಾ ನಿಂತಂಗಾಗೋಯ್ತು ಒಂದು ಗಳಿಗೆ. ಏನೋ ಓ ಮೈ ಗಾಡ್, ಏನು ಹಿಂಗಿರಕ್ಕೆ ಸಾಧ್ಯನಾ ನಾವು? ಛೇ, ಎಷ್ಟು ಅಸಹ್ಯ ಹಿಂಗಿರೋದು, ಬೆಳ್ಳಿಗಿರೋದು ಅಂತ. ಈ ಥರ ಕೆಲವು ಸೂಕ್ಷ್ಮಗಳು ನಮಗೆ ಎಲ್ಲೆಲ್ಲೋ ಯಾವ್ಯಾವುದೋ ಗಳಿಗೆನಲ್ಲಿ ರಿಯಲೈಸ್ ಆಗಿಬಿಡುತ್ತೆ. ಕೊಲಂಬಿಯಾದಲ್ಲಿ ಹೋದಾಗ ಏನಾಯಿತು ಅಂದರೆ ನನ್ನ ಬ್ಯಾಗೇಜ್ ಬರಲಿಲ್ಲ. ಈ ಟ್ರಾವೆಲಿಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳು ಅಂದರೆ ನಿಮ್ಮ ಸಾಮಾನುಗಳು ತಲುಪಲ್ಲ ಒಂದೊಂದ್ಸಲ. ಪ್ಯಾರಿಸಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನನ್ನ 2 ದಿನ ನನ್ನ ಬ್ಯಾಗೇ ಬರಲಿಲ್ಲ. ಓಪನಿಂಗ್ ಡೇ ದಿನ ನಾನು ಯಾವುದೋ ಮನೇಲಿ ಹಾಕ್ಕೊಂಡು ಓಡಾಡೋ ಒಂದು ಟೀ ಶರ್ಟ್ ಹಾಕ್ಕೊಂಡು, ಎಂಥದೋ ಬಟ್ಟೆ ಹಾಕ್ಕೊಂಡು, ಅದೇನು ಗೊತ್ತಾಗಬಾರ್ದು ಅಂತೂ ಭಾಳ ಜರಿ ಶಾಲ್ ಹಾಕ್ಕೊಂಡ್ಬಿಟ್ಟು ಒದೆ ಓದ್ಬಿಟ್ಟಿದ್ದೆ. ಅದು ಭಾಳ ಮಜಾ ಇತ್ತು ಒಂಥರ. ಆಲ್ ದಟ್ ವಾಸ್ ಗುಡ್. ಬಟ್ ಸ್ಟಿಲ್ ಯುನೋ, ಆಮೇಲೆ ಕೊಂಡ್ಕೋಬೇಕು ಬಟ್ಟೆಗಳು, ಹೋಗಬೇಕು. ಆ ಊರಿನಲ್ಲಿ ದುಡ್ಡಿನ ಬೆಲೆ ಭಾಳ ಕಮ್ಮಿ. ಒಂದು ಐಸ್ ಕ್ಯಾಂಡಿ ತೊಗೋಬೇಕು ಅಂದರೆ 3,500 ಪೇಸೋಗಳಾಗತ್ತೆ. ನಾವು ಈ ಸಾವಿರಗಳನ್ನು, ಅಂದರೆ ಅದು ಎಷ್ಟೇ ಆಗಿರ್ಬೋದು, ಹಣವನ್ನು ಸಾವಿರದಲ್ಲಿ ವಿಲೇವಾರಿ ಮಾಡೋದು ಅಭ್ಯಾಸ ಇಲ್ವಲ್ಲ ನಮಗೆ. ಬಟ್ಟೆ ಕೊಂಡ್ಕೊಳಕ್ಕೆ ಹೋದ್ವಿ ನಾವು. ನಾನು ಒಳ ಉಡುಪುಗಳನ್ನು ಕೊಂಡ್ಕೋಬೇಕಾಗಿತ್ತು. ಅದು 99,000 ಅಲ್ಲ, ಏನೋ 1,00,000 ಏನೇನೋ ಆಗ್ಬಿಡ್ತು. ನಾನು ಅಲ್ಲಿ ನನ್ನ ಜೊತೆಗಿದ್ದಂಥ ಟ್ರಾನ್ಸ್ಲೇಟರ್ಗೆ ಹೇಳಿದೆ, ನನ್ನ ಜೀವನದಲ್ಲಿ ಮೊದಲನೇ ಸರಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಬಟ್ಟೆ ತೊಗೋತಾ ಇರೋದು ನಾನು. ಸೊ ಇವೆಲ್ಲ ಭಾಳ ಮಜಾ ಅನಿಸುತ್ತೆ, ವಿಚಿತ್ರ ಅನಿಸುತ್ತೆ. ನಾನು ಹೇಳ್ತಾ ಇರೋದೇನಾದರೆ, ಪ್ರಪಂಚ ಭಾಳ ಸುಂದರವಾಗಿ ಮಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾವು ಹೋಗ್ಬಿಟ್ಟು ನಮ್ಮ ಟ್ರಾವೆಲ್ನಲ್ಲಿ ಭಾಳ ಚೆನ್ನಾಗಿರೋ ಟೂರಿಸ್ಟ್ ಜಾಗಗಳನ್ನ ನೋಡ್ಕೊಂಡ್ಬಿಟ್ರೆ ಸಾಲದು. ಅಲ್ಲಿರೋ ಸಂಕಟ, ಅಲ್ಲಿರೋ ದುಃಖ, ಜನಗಳ ತೊಂದರೆಗಳು ಸ್ವಲ್ಪನಾದರೂ ನಮ್ಮನ್ನು ಮೂವ್ ಮಾಡಬೇಕು. ಹೌದು, ಆ ಒಂದು ಕಾರಣದಿಂದ ಇದನ್ನು ಹೇಳ್ತಿದ್ದೀನಿ ನಾನು. ಸೊ ಅವನ್ನೆಲ್ಲ ನೋಡಿದಾಗ ನನಗೆ ಗೊತ್ತಾಯಿತು, ಆ ಊರಿನ ಮೇಲೆ, ಆ ಊರಿನ ಒಬ್ಬ ಒಂದು ಸಿನಿಮಾ ಮಾಡಿದ್ದಾನೆ. ಆ ಸಿನಿಮಾ ವಾಸ್ ನಾಮಿನೇಟೆಡ್ ಟು ಆಸ್ಕರ್ ಅಂತ. ಸೊ ಆ ಸಿನಿಮಾನ ಹುಡುಕ್ತಿದ್ದೆ ನಾನು. ಓಕೆ, ಆ ಸಿನಿಮಾದ ಕಾಪಿ ಹುಡುಕ್ತಾ ಇದ್ದೆ. ಅಂದರೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಜೊತೆಗೆ ಬೇಕಿತ್ತು ನನಗೆ. ಸ್ಪ್ಯಾನಿಷ್ ಸಿನಿಮಾ ಅದು, ವೆಂದದೋರ ರೋಸಾ ಅಂತ ಸಿನಿಮಾ ಹೆಸರು. ಓಕೆ ಮ್ಯಾಮ್, ಅದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ನಂತರ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್ ಮಮತಾ ಸಾಗರ್ ಅವ್ರ ಜೊತೆಗೆ. ನಿಜವಾಗ್ಲೂ ಸದಾ ನೆನಪಿನಲ್ಲಿ ಉಳಿಯುವಂತಹ ವಿಶಿಷ್ಟವಾದ ವಿಚಿತ್ರ ಅನುಭವಗಳು ಅವ್ರು ಹೇಳ್ತಾ ಇದ್ರು. ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.